ಇನ್ನು ಅಹಮದಾಬಾದ್ನಿಂದ ಬೆಂಗಳೂರಿಗೆ ಇವತ್ತು ಆರ್ಸಿಬಿ ತಂಡ ವಾಪಸ್ ಆಗ್ತಾ ಇದೆ. ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಇವತ್ತು ಮೆರವಣಿಗೆ ಮಾಡಲಾಗುತ್ತೆ. ಸರ್ಕಾರದ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ, ಅಭಿನಂದಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಒಂದಷ್ಟು ಸಿದ್ಧತಾ ಕಾರ್ಯಗಳು ಕೂಡ ಶುರುವಾಗಿದ್ದಾವೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಸರ್ಕಾರದ ವತಿಯಿಂದ ಅವರನ್ನ ಅಭಿನಂದಿಸಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಸಿದ್ಧತೆ ಇರಬಹುದು, ಮತ್ತೆ ಪೊಲೀಸ್ ಇಲಾಖೆ ಕೂಡ ಸಹಕಾರವನ್ನು ನೀಡಬೇಕಾಗುತ್ತೆ, ಭದ್ರತೆ ನೀಡಬೇಕಾಗುತ್ತೆ. ಅನೇಕ ಯುವಕರು ಬಂದು ಸೇರ್ತಾರೆ. ಆರ್ಸಿಬಿ ಇದೇ ಮೊದಲ ಬಾರಿಗೆ ಚೊಚ್ಚಲ IPL ಕಪ್ಪನ್ನ ಗೆದ್ದಿದೆ. ಹೀಗಾಗಿ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಎಲ್ಲರೂ ಬರ್ತಾರೆ ಅಂದ್ರೆ ಸಿದ್ಧತೆ ಬೇಕಲ್ವಾ, ಆ ಸಿದ್ಧತೆ ಕಾರ್ಯ ನಡೀತಾ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಆರ್ಸಿಬಿ ತಂಡ ಬೆಂಗಳೂರಿಗೆ ಬರ್ತಾ ಇದೆ. ಎಷ್ಟೊತ್ತಿಗೆ ಬರ್ತಾರೆ, ಜೊತೆಗೆ ಏನೇನು ಸಿದ್ಧತೆಯನ್ನ ವಿಧಾನಸೌಧದಲ್ಲಿ ಮಾಡಲಾಗ್ತಾ ಇದೆ, ಎಷ್ಟೊತ್ತಿಗೆ ಸನ್ಮಾನ, ಏನೇನು ಪ್ರೋಗ್ರಾಮ್ ಇರುತ್ತೆ ಅಂತ? ಅಭಿಮಾನಿಗಳು ಕೂಡ ಈ ಸರಿ ಕಪ್ ನಮ್ದೇ ಅನ್ನೋ ಒಂದು ಘೋಷ ವಾಕ್ಯವನ್ನ ಇಟ್ಕೊಂಡಿದ್ರು. ಸಾಕಷ್ಟು RCB ತಂಡಕ್ಕೆ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ವು. ನಿನ್ನೆ ನಡೆದ IPL ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಈ ಬಾರಿ RCB ತಂಡ ಚಾಂಪಿಯನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆಗ್ಲೇ ನಿನ್ನೆ ರಾತ್ರಿಯಿಂದಲೇ ಸಂಭ್ರಮಾಚರಣೆ ಮುಗಿಲು ಬಿಟ್ಟಿರುವಂತದ್ದು. ಇಡೀ ರಾಜ್ಯಾದ್ಯಂತ ಈ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು RCB ತಂಡದ ಆಟಗಾರರಿಗೆ ರಾಜ್ಯ ಸರ್ಕಾರವು ಕೂಡ ಗೌರವ ಕೊಡ್ತಾ ಇದೆ, ಸನ್ಮಾನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡಲಾಗ್ತಾ ಇದೆ. ಯಾವ ರೀತಿ ಸಮಾರಂಭವನ್ನ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು, ಆಟಗಾರರಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಯಾರೆಲ್ಲ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಸಾವಿರಾರು ಅಭಿಮಾನಿಗಳು ಬರ್ತಾರೆ, ಟ್ರಾಫಿಕ್ ಸಮಸ್ಯೆಗಳಾಗುತ್ತೆ, ಯಾವ ರೀತಿ ಸಿದ್ಧತೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಎಂಬ ಹೇಳಿಕೆಯನ್ನ DCM DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಡೆ CM ಕೂಡ ಈಗ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ಯಾಕೆಂದ್ರೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆ ಬಂದಂತ ಸಮಯದಲ್ಲಿ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆಗಳು, ಆ ರಸ್ತೆಯಲ್ಲಿ ಯಾವ ರೀತಿ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಕೂಡ ಅಷ್ಟು ವ್ಯವಸ್ಥೆಗಳ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಚರ್ಚೆಯನ್ನ ಮಾಡ್ತಾರೆ. ವಿಮಾನ ನಿಲ್ದಾಣದಿಂದ 4 ಗಂಟೆಗೆ ಆಗಮಿಸಿದ ಸೇರಿದಂತೆ ಸಚಿವರ ಜೊತೆ ಒಂದು ನಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗಿದೆ. ಈಗಾಗಲೇ ಬರದ ಸಿದ್ಧತೆಗಳು ಕೂಡ ಸಾಗ್ತಾ ಇದೆ. IPL ಸಾಕಷ್ಟು 18 ವರ್ಷಗಳಿಂದ ಖಂಡಿತ ತನಿಖೆ ಇರಿಸಾಗಿದೆ. IPL ಟ್ರೋಫಿ ಈ ಬಾರಿ ಗೆಲ್ಲುವಂತಾಗಿದೆ. RCB ಟಾಪ್ ಸ್ಕೋರ್ ಗೆದ್ದಿದೆ. ಆ ಆಟಗಾರರಿಗೆ ಸನ್ಮಾನ ಮಾಡಬೇಕು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸರ್ಕಾರ ಕೂಡ ಈಗ ಮುಂದಾಗಿರುತ್ತದೆ. ವಿಶೇಷ ಅಂದ್ರೆ ಅಭಿಮಾನಿಗಳು ಅಷ್ಟೇ ಸಂಭ್ರಮ ಮಾಡ್ತಾ ಈ ಬಾರಿ ಎಷ್ಟೇ ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಸಂಭ್ರಮಾಚರಣೆಗೆ ಇದೆಲ್ಲ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಹಾಗಾಗಿ ಸಮಯಾವಕಾಶವೂ ಕಡಿಮೆ ಇದೆ. ಸಮಯಾವಕಾಶವೂ ಕಡಿಮೆ ಇದೆ. ಯಾಕೆಂದ್ರೆ 4 ಗಂಟೆಗೆ ಆಟಗಾರರು ಬರ್ತಾರೆ, ಅವರಿಗೆ ಸನ್ಮಾನ ಮಾಡಬೇಕು. ಹಾಗಾಗಿ ಇರುವ ಸಮಯಾವಕಾಶದಲ್ಲಿ ಬೇಗ ಎಲ್ಲ ರೀತಿಯ ಸಿದ್ಧತೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಡಲಾಗಿದೆ. ಅದರಂತೆ ಈಗಾಗಲೇ ಟೆಂಟ್ಗಳನ್ನ ಹಾಕೋದಕ್ಕೆ, ಗಾನ್ ಸ್ಟೆಪ್ ಮೇಲೆ ಟೆಂಟ್ಗಳನ್ನ ಹಾಕೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಒಂದು ಕಡೆ ಅಭಿಮಾನಿಗಳ ಸಂಭ್ರಮಾಚರಣೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದ ಸಂಭ್ರಮಾಚರಣೆ. ಅಭಿಮಾನಿಗಳಿಗೆ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ.
ಬಂದಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ಬಾರ್ದು. ಹಾಗಾಗಿ ಎಲ್ಲವನ್ನು ಸುವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರೋದು. ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು, ಅದರಂತೆ ಅಧಿಕಾರಿಗಳು ಕೂಡ ಸಜ್ಜಾಗ್ತಾ ಇರುವಂಥದ್ದು. ಹಾಗಾಗಿ ಒಂದ್ ರೀತಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿ ವರ್ಗದವರು ಹಾಗೂ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತು RCB ತಂಡಕ್ಕೆ ಒಂದು ದೊಡ್ಡ ಒಂದು ವೆಲ್ಕಮ್ ಅನ್ನ ಮಾಡಿ ಸನ್ಮಾನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು ಕೂಡ ಒಂದು ಸಾಕಷ್ಟು ಗಮನ ಸೆಳೀತಾ ಇರುವಂತದ್ದು. ಸೌಖ್ಯ ಸ್ವಾಮಿ ಲೈವ್ ಡೀಟೇಲ್ಸ್ಗೆ